ನಮಸ್ಕಾರ ಮಕ್ಕಳೇ, ಎಲ್ಲರಿಗೂ ಕೂಡ ಜ್ಞಾನ ಜ್ಯೋತಿ ಕೋಚಿಂಗ್ ಸೆಂಟರ್ MK ಹುಬ್ಬಳ್ಳಿ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಪರಿಸರ ಅಧ್ಯಯನ ವಿಷಯದಲ್ಲಿ ಅಂದರೆ 5ನೇ ತರಗತಿಯಲ್ಲಿ ಬರ್ತಕ್ಕಂತಹ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತಹ ಪ್ರಮುಖ ವಿಷಯಗಳ ಬಗ್ಗೆ ತಿಳ್ಕೊತಾ ಹೋಗೋಣ. ಪ್ರಶ್ನೆ ಜೊತೆಗೆ ಅದರ ಉತ್ತರ ಹಾಗೂ ಅದರ ವಿವರಣೆಯನ್ನು ನೋಡ್ತಾ ಹೋಗೋಣ. ಅಂದರೆ ಇಲ್ಲಿ ಪ್ರಶ್ನೆಯೂ ಇರುತ್ತೆ, ಜೊತೆಗೆ ಅದಕ್ಕೆ ಸಂಬಂಧಿಸಿದಂಥ ವಿವರಣಾತ್ಮಕ ಉತ್ತರ ಕೂಡ ಇರುತ್ತೆ ಅಂತಕ್ಕಂತಹದ್ದು. ನಾನಿಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಜೊತೆಗೆ ಅಲ್ಲಿರ್ತಕ್ಕಂತಹ ಆಪ್ಷನ್ಗಳನ್ನ ಹೇಳ್ತಾ ಹೋದಾಗ ನಿಮ್ಮ ಮನಸ್ಸಿನಲ್ಲಿ ಬರಬೇಕು, ಈ ಪ್ರಶ್ನೆಗೆ ಇದೇ ಉತ್ತರ ಅಂತಕ್ಕಂಥದ್ದನ್ನ ನೀವು ಅದನ್ನು ಯೋಚನೆ ಮಾಡ್ತಾ ಹೋಗ್ತಾ ಇರಬೇಕು. ಆವಾಗ ನಿಮಗೆ ತುಂಬ ಚೆನ್ನಾಗಿ ಈ ವಿಷಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂತಹದ್ದು. ಒಂದು ಮೊದಲ ಪ್ರಶ್ನೆಯನ್ನು ನೋಡೋದಾದರೆ, ಪರಿಸರ ಎನ್ನುವುದು ನಮ್ಮ ಸುತ್ತಮುತ್ತ ಇರುವುದು, ಆಕಾಶದಲ್ಲಿ ಇರುವುದು, ಸಮುದ್ರದ ತಳದಲ್ಲಿ ಇರುವುದು, ಭೂಮಿಯ ಒಳಗೆ ಇರುವುದು ಅಂತಕ್ಕಂತಹದ್ದು. ಮಕ್ಕಳೇ, ಪರಿಸರ ಅಂತಕ್ಕಂತಹದ್ದು ಏನು? ಪರಿಸರ ಅಂತಕ್ಕಂತಹದ್ದು ನಮ್ಮ ಸುತ್ತಮುತ್ತ ಇರುವಂತಹದ್ದು. ಇದಕ್ಕೆ ವಿವರಣೆಯನ್ನು ನೋಡೋಕ್ಕೋದ್ರೆ, ಪರಿಸರ ಎಂದರೆ ನಮ್ಮ ಸುತ್ತಮುತ್ತ ಕಂಡುಬರುವ ಗುಡ್ಡ, ನದಿ, ಝರಿ, ತೊರೆ, ಜೇನುಹುಳ, ಕೀಟಗಳು, ಹಾವು, ಮಣ್ಣು, ಬೆಳಕು ಇವೆಲ್ಲವನ್ನು ಸೇರಿ ನಾವು ಪರಿಸರ ಅಂತ ಕಾಣ್ತೇವೆ. ಅಂದರೆ ನೀವು ನಿಮ್ಮ ಮನೆಯ ಹೊರಗಡೆ ನಿಂತ್ಕೊಂಡು ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಎಲ್ಲವನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋಗಿ, ಅಲ್ಲಿ ಏನೇನು ನಿಮ್ಮ ಕಣ್ಣಿಗೆ ಕಾಣುತ್ತೆ ಅವೆಲ್ಲವೂ ಕೂಡ ಪರಿಸರ ಅಂತಕ್ಕಂತಹದ್ದು. ಇದು ಪರಿಸರ ಅನ್ನುವಂತಹ ಅರ್ಥ. ನೀವು ಪರೀಕ್ಷೆಯಲ್ಲಿ ಪರಿಸರ ಎಂದರೇನು ಅಂತ ಕೇಳಿದ ತಕ್ಷಣ ನೀವು ನಿಮ್ಮ ಮನಸ್ಸಲ್ಲಿ ಮಾಡಬೇಕು, ಪರಿಸರ ಅಂತಂದರೆ ನಮ್ಮ ಸುತ್ತಮುತ್ತ ಇರುವಂತಹ ಪ್ರಾಣಿ, ಪಕ್ಷಿ, ಮರ, ಗಿಡ, ಮಣ್ಣು, ಕಲ್ಲು, ಬೆಟ್ಟ, ಗುಡ್ಡ ಎಲ್ಲವನ್ನು ಕೂಡ ನಾವು ಪರಿಸರ ಅಂತ ಕರಿತೀವಿ ಅಂತಕ್ಕಂತಹದ್ದು. ಇನ್ನು ಈ ಕೆಳಗಿನವುಗಳಲ್ಲಿ ನಿರ್ಜೀವ ವಸ್ತುಗಳಿಗೆ ಒಂದು ಉದಾಹರಣೆ ಯಾವುದು ಅಂತಕ್ಕಂತಹದ್ದು. ಎ ಮನುಷ್ಯ, ಬಿ ಸಿಂಹ, ಸಿ ಸಸ್ಯ, ಡಿ ಕಲ್ಲು ಅಂತಕ್ಕಂತಹದ್ದು. ಇದಕ್ಕೆ ಸರಿಯಾದ ಉತ್ತರ ಈ ಕಲ್ಲು ಅಂತಕ್ಕಂತಹದ್ದು. ಅಂದರೆ ನಿರ್ಜೀವ ವಸ್ತು ಅಂತ ಇಲ್ಲಿ ಕೇಳಿದ್ದಾನೆ. ನಿರ್ಜೀವ ವಸ್ತು ಅಂದರೆ ಏನು ಹೇಳಿ? ಜೀವ ಇಲ್ಲದೇ ಇರುವಂತಹ ವಸ್ತುಗಳು. ಸಜೀವ ವಸ್ತು ಅಂತಂದ್ರೆ ಏನು ಹೇಳಿ? ಜೀವ ಇರುವಂತಹ ವಸ್ತುಗಳು. ಈ ಸಜೀವ ವಸ್ತುಗಳು ಅಂತಂದರೆ ಜೀವ ಇರುವಂತಹ ವಸ್ತುಗಳು ಈ ಯಾವ ಬರ್ತಾವಪ್ಪ ಅಂತಂದರೆ ಪ್ರಾಣಿ, ಪಕ್ಷಿ, ಸಸ್ಯಗಳು, ಗಿಡಗಳು, ಮರ ಎಲ್ಲವೂ ಕೂಡ ಸಜೀವ ವಸ್ತುಗಳು ಅಂತಕ್ಕಂತಹದ್ದು. ಇನ್ನು ನಿರ್ಜೀವ ವಸ್ತುಗಳು ಅಂತಂದರೆ ಈ ಬೆಟ್ಟ, ಗುಡ್ಡ, ಮಣ್ಣು, ಕಲ್ಲು, ನೀವು ಮನೆಗಳಲ್ಲಿ ಉಪಯೋಗಿಸುವಂತಹ ಕಬ್ಬಿಣ, ತಾಮ್ರ ಇವೆಲ್ಲ ಕೂಡ ನಿರ್ಜೀವ ವಸ್ತುಗಳು ಅಂತಕ್ಕಂತಹದ್ದು. ಇನ್ನು ಜೀವಿಗಳು ಯಾವುದರಿಂದ ರಚನೆಯಾಗಿದೆ ಅಂತಕ್ಕಂತಹದ್ದು. ಈ ಜೀವಿ ಅಂತಕ್ಕಂತಹದ್ದು ಅಂದರೆ ಈಗ ಮನುಷ್ಯ ಆಗಿರ್ಬೋದು, ಪ್ರಾಣಿಗಳಾಗಿರಬಹುದು, ಬ್ಯಾಕ್ಟೀರಿಯಾ, ಶೈವಾಲ ಮತ್ತು ಏಕಕೋಶ ಜೀವಿಗಳು ಇವೆಲ್ಲವೂ ಕೂಡ ಯಾವುದರಿಂದ ನಿರ್ಮಾಣ ಆಗಿದೆ ಅಂತಕ್ಕಂತಹದ್ದು. ಎ ಸಿಮೆಂಟ್, ಬಿ ಇಟ್ಟಿಗೆ, ಸಿ ಕಟ್ಟಿಗೆ, ಡಿ ಜೀವಕೋಶ ಅಂತಕ್ಕಂತಹದ್ದು. ಇದರಲ್ಲಿ ನಿಮಗೆ ಆರಾಮಾಗಿ ಆನ್ಸರ್ ಮಾಡಬಹುದು. ಯಾವುದಪ್ಪ ಅಂತಂದರೆ ಈ ಜೀವಕೋಶದಿಂದ ಉಂಟಾಗಿದೆ ಅಂತಕ್ಕಂತಹದ್ದು. ಈ ಜೀವಿಗಳು ಯಾವುದರಿಂದ ಉಂಟಾಗಿದೆ ಅಥವಾ ಯಾವುದರಿಂದ ರಚನೆ ಆಗಿದೆ ಅಂತಂದರೆ ಅದು ಜೀವಕೋಶ ಅಂತಕ್ಕಂತಹದ್ದು. ಈ ಜೀವಕೋಶವನ್ನು ನೋಡೋದಾದರೆ ನೋಡಿ, ಇಲ್ಲಿದೆಯಲ್ಲ, ಇದೇ ಜೀವಕೋಶ ಅಂತಕ್ಕಂತಹದ್ದು. ಇದು ಈ ಜೀವಕೋಶದಿಂದನೇ ಪ್ರತಿಯೊಂದು ಜೀವಿಯೂ ಕೂಡ ರಚನೆ ಆಗಿರ್ತಕ್ಕಂತಹದ್ದು. ಈ ಜೀವಕೋಶದಲ್ಲಿ ಅನೇಕ ಭಾಗಗಳು ಬರ್ತವೆ. ಇವಾಗ ಕೋಶ ಪೊರೆ, ಕೋಶ ಭಿತ್ತಿ, ಕೋಶ ರಸ ಅಂತ ಇವೆಲ್ಲವನ್ನು ಕೂಡ ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಇನ್ನು ಜೀವಿಗಳು ಉಸಿರಾಡಲು ಬೇಕಾಗಿರುವ ಅನಿಲ ಯಾವುದು ಅಂತ ಅಂದರೆ, ನೀವು ಉಸಿರಾಡ್ತಿರಲ್ವ, ನಿಮಗೆ ಉಸಿರಾಟ ಮಾಡೋಕ್ಕೆ ಏನು ಬೇಕು? ಕಾರ್ಬನ್ ಡೈಆಕ್ಸೈಡ್ ಬೇಕಾ, ಆಕ್ಸಿಜನ್ ಬೇಕಾ, ಹೈಡ್ರೋಜನ್ ಬೇಕಾ, ನೈಟ್ರೋಜನ್ ಬೇಕಂತ. ಅಂದರೆ ಪ್ರತಿಯೊಂದು ಜೀವಿಯೂ ಕೂಡ ಉಸಿರಾಟ ಮಾಡಲಿಕ್ಕೆ ಯಾವ ಅನಿಲ ಬೇಕು ಅಂತಕ್ಕಂತಹದ್ದು. ಪ್ರಮುಖವಾಗಿ ಬೇಕಾಗಿರ್ತಕ್ಕಂತಹದ್ದು ಯಾವುದು ಅಂತಂದರೆ ಈ ಆಕ್ಸಿಜನ್ ಅಂತಕ್ಕಂತಹದ್ದು.
ನಾವು ಆಮ್ಲಜನಕ ಅಂತ ಏನು ಕರಿತೀವಿ, ಇದು ಜೀವಿಗಳಿಗೆ ಉಸಿರಾಟ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹದ್ದು. ಸಸ್ಯಗಳು ಕೂಡ ಉಸಿರಾಟವನ್ನು ಮಾಡ್ತವೆ. ಆ ಸಸ್ಯಗಳು ಕೂಡ ಈ ಆಕ್ಸಿಜನ್ನೇ ಬೇಕಾಗಿರ್ತಕ್ಕಂತಹದ್ದು. ನೋಡಿ ಇಲ್ಲಿ ಕೊಟ್ಟಿದ್ದು, ಇಲ್ಲಿ ಜೀವಿಗಳ ಉಸಿರಾಟಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವ ಈ ಆಕ್ಸಿಜನನ್ನು ಉಸಿರಾಟ ಮಾಡಿ ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕುತ್ತವೆ ಅಂತಕ್ಕಂತಹದ್ದು. ಅಂದರೆ ಜೀವಿಗಳು ಏನಿದ್ದಾವೆ ಇವಕ್ಕೆ ಉಸಿರಾಟ ಮಾಡಲಿಕ್ಕೆ ಆಮ್ಲಜನಕ ಅಥವಾ ಆಕ್ಸಿಜನ್ ಬೇಕು. ಆ ಉಸಿರಾಟವನ್ನು ಮಾಡಿ ನಾವು ಹೊರ ಹಾಕ್ತೀವಲ್ಲ, ಏನಾಗ್ತೀವಿ ಅಂತಂದರೆ ಈ ಇದು ಇಂಗಾಲ ಡೈಆಕ್ಸೈಡನ್ನು ಹೊರ ಹಾಕ್ತಕ್ಕಂತಹದ್ದು. ಅಂದರೆ ನಾವು ಉಸಿರಾಟವನ್ನು ದೇಹದ ಒಳಗಡೆ ತಗೊಂಡು ಹೊರಗಡೆ ನಾವು ಇಂಗಾಲ ಡೈಆಕ್ಸೈಡನ್ನು ಹೊರ ಹಾಕ್ತೀವಿ ಅಂತಕ್ಕಂತಹದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ನೋಡಿ, ಸಸ್ಯಗಳು ಯಾವುದರ ಮೂಲಕ ಉಸಿರಾಡುತ್ತವೆ ಅಂತಕ್ಕಂತಹದ್ದು. ಈ ಸಸ್ಯಗಳಿದಾವಲ್ಲ, ಇವು ಯಾವ ಒಂದು ಅಂಗದ ಮೂಲಕ ಉಸಿರಾಡ್ತವೆ ಅಂತಕ್ಕಂತಹದ್ದು. ಎ ಕಾಂಡ, ಬಿ ಬೇರು, ಸಿ ಕಾಯಿ, ಡಿ ಪತ್ರಾರಿತು ಅಂತಕ್ಕಂತಹದ್ದು. ನಿಮಗೆಲ್ಲ ಗೊತ್ತಿರ್ತಕ್ಕಂತಹದ್ದು. ಈ ಸಸ್ಯಗಳು ಉಸಿರಾಡುವಂತಹ ಅಂಗ ಯಾವುದು ಅಂತಂದರೆ ಅದು ಪತ್ರಾರಿತು ಅಂತಕ್ಕಂತಹದ್ದು. ಈ ಪತ್ರಾರಿತು ಸಸ್ಯದ ಯಾವ ಭಾಗದಲ್ಲಿದೆ ಅಂತಂದರೆ ನೋಡಿ, ಇಲ್ಲಿ ಸಸ್ಯಗಳು ಸಹ ಉಸಿರಾಟಕ್ಕಾಗಿ ಆಕ್ಸಿಜನ್ ಅನಿಲವನ್ನು ಅವಲಂಬಿಸಿದೆ ಅಂತಕ್ಕಂತಹದ್ದು. ಸಾಮಾನ್ಯವಾಗಿ ಈ ಸಸ್ಯಗಳ ಎಲೆಗಳ ತಳಭಾಗದಲ್ಲಿ ಒಂದು ಪತ್ರರಂಧ್ರ ಅಂತ ಇರುತ್ತೆ. ಆ ಪತ್ರರಂಧ್ರಗಳ ಮೂಲಕ ಈ ಸಸ್ಯಗಳು ಉಸಿರಾಡ್ತವೆ ಅಂತಕ್ಕಂತಹದ್ದು. ಇನ್ನು ಆಕ್ಸಿಜನ್ ಅನಿಲದ ಸಹಾಯದಿಂದ ಆಹಾರದಲ್ಲಿರುವ ಶಕ್ತಿ ಜೀವಿಗಳ ದೇಹಕ್ಕೆ ದೊರೆಯುತ್ತದೆ ಅಂತಕ್ಕಂತಹದ್ದು. ಅಂದರೆ ನಾವು ಉಸಿರಾಟವನ್ನು ಮಾಡಿದಾಗ ನಾವು ಆಹಾರದಿಂದ ಪಡೆಯುವಂತಹ ಶಕ್ತಿ ಏನಿದೆ ಅದನ್ನು ಈ ಆಕ್ಸಿಜನ್ ಅಂತಕ್ಕಂಥದ್ದು ಜೀವಿಗಳ ದೇಹದ ಎಲ್ಲ ಭಾಗಗಳಿಗೂ ಸಾಗಿಸುವಂತಹ ಕೆಲಸವನ್ನು ಮಾಡುತ್ತೆ ಅಂತಕ್ಕಂತಹದ್ದು. ಇನ್ನು ಹಸಿರು ಸಸ್ಯಗಳು ಡ್ಯಾಸ್ ಅಂತಕ್ಕಂತಹದ್ದು. ಈ ಹಸಿರು ಸಸ್ಯ ಅಂತಕ್ಕಂತಹದ್ದು ಏನು ಅಂತಕ್ಕಂತಹದ್ದು ಇಲ್ಲಿ ಕೇಳಿದ್ದಾನೆ, ಇಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ. ಸ್ವಪೋಷಕಗಳು, ಪರಾವಲಂಬಿಗಳು, ನಿರ್ಜೀವಿಗಳು, ಯಾವುದೂ ಅಲ್ಲ ಅಂತಕ್ಕಂತಹದ್ದು. ಈ ಹಸಿರು ಸಸ್ಯಗಳು ಏನಿದ್ದಾವೆ ಇವನ್ನು ಏನಂತ ಕರಿತೀವಿ ಅಂತಂದರೆ ನಾವು ಸ್ವಪೋಷಕಗಳು ಅಂತ ಕರಿತೀವಿ. ಕಾರಣ ಏನಂತಂದರೆ ಈ ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಅಂತಕ್ಕಂತಹದ್ದು. ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂತಹ ಸಸ್ಯಗಳನ್ನು ನಾವೇನಂತ ಕರಿತೀವಿ ಅಂತಂದರೆ ಸ್ವಪೋಷಕಗಳು ಅಂತ ಕರಿತೇವೆ. ಉದಾಹರಣೆಗೆ ಮನುಷ್ಯ, ಅವನು ಪರಾವಲಂಬಿ. ಅಂದರೆ ನಾವು ಸಸ್ಯಗಳನ್ನು ಅವಲಂಬಿಸಿರ್ತಕ್ಕಂತಹದ್ದು. ಪ್ರಾಣಿಗಳು, ಪಕ್ಷಿಗಳು ಅವೆಲ್ಲ ಕೂಡ ಈ ಸಸ್ಯಗಳನ್ನು ಅವಲಂಬಿಸಿರ್ತಕ್ಕಂತಹದ್ದು. ಅಂದರೆ ಈ ಸಸ್ಯಗಳು ಏನಿದ್ದಾವೆ ಅವು ಆಹಾರವನ್ನು ತಯಾರಿಸಿ ನಮಗೆ ಕೊಡ್ತಕ್ಕಂತಹವು. ಆದರೆ ಅವು ನಮ್ಮಿಂದ ಏನನ್ನು ಕೂಡ ತಗೊಳ್ಳೋದಿಲ್ಲ ಅಂತಕ್ಕಂತಹದ್ದು. ಅಂದರೆ ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಂಡು ಇತರ ಪ್ರಾಣಿಗಳಿಗೂ ಕೂಡ ನೀಡ್ತವೆ ಅಂತಕ್ಕಂತಹದ್ದು. ಏನಂದರೆ ಹಸಿರು ಸಸ್ಯಗಳು ನಾವು ಏನಂತ ಕರಿತೀವಿ, ಸ್ವಪೋಷಕಗಳು ಅಂತ ಕರಿತೇವೆ. ಇನ್ನು ಹಸಿರು ಸಸ್ಯಗಳು ಆಹಾರ ತಯಾರಿಸುವ ಕ್ರಿಯೆಯನ್ನು ನಾವು ಏನಂತ ಕರಿತೀವಿ ಅಂತಕ್ಕಂತಹದ್ದು. ಈಗ ನಿಮ್ಗೆ ಗೊತ್ತಾಯಿತು, ನಿಮಗೆ ಹಸಿರು ಸಸ್ಯಗಳು ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ ಅಂತಕ್ಕಂತಹದ್ದು. ಆಯಿತಾ? ಈ ಹಸಿರು ಸಸ್ಯಗಳು ಆಹಾರ ತಯಾರಿಸುವಂತಹ ಕ್ರಿಯೆಯನ್ನು ನಾವು ಏನಂತ ಕರಿತೀವಿ ಅಂತಕ್ಕಂತಹದ್ದು. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ 4: ದ್ಯುತಿ ಸಂಶ್ಲೇಷಣೆ, ದ್ಯುತಿ ವಿದ್ಯುಜ್ಜನಕ, ದ್ಯುತಿ ವಿಶ್ಲೇಷಣೆ, ಯಾವುದೂ ಅಲ್ಲ ಅಂತಕ್ಕಂತಹದ್ದು. ಏನಂದರೆ ಹಸಿರು ಸಸ್ಯಗಳು ಆಹಾರ ತಯಾರಿಸುವ ಕ್ರಿಯೆಯನ್ನು ನಾವು ಏನಂತ ಕರಿತೀವಿ ಅಂತಂದರೆ ನೀವೆಲ್ಲ ನೆನಪಿಟ್ಕೋಬೇಕು, ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ ಅಂತಕ್ಕಂತಹದ್ದು. ಅಂದರೆ ಸಸ್ಯಗಳು ಆಹಾರ ತಯಾರಿಸುವ ಕ್ರಿಯೆಯನ್ನು ದ್ಯುತಿ ಸಂಶ್ಲೇಷಣೆ ಎಂದು ಕರೆಯುತ್ತೇವೆ ಅಂತ ನೀವು ನೆನಪಲ್ಲಿಟ್ಕೋಬೇಕು. ಪ್ರಶ್ನೆ ಕೇಳಿದ ತಕ್ಷಣ ಪಟ್ ಅಂತ ಆನ್ಸರ್ ಮಾಡಬೇಕು, ದ್ಯುತಿ ಸಂಶ್ಲೇಷಣೆ ಅಂತ. ಓಕೆನಾ? ನೋಡಿ, ಇಲ್ಲಿ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಯಾವ ರೀತಿ ಮಾಡುತ್ತೆ ಅನ್ನೋದನ್ನ ನೋಡೋಣ ಇಲ್ಲಿ ನಾವು ವಿವರಣಾತ್ಮಕವಾಗಿ. ನೋಡಿ, ಈಗ ಸಸ್ಯಗಳು ಸೂರ್ಯನ ಬೆಳಕಿನ ಶಕ್ತಿಯನ್ನು ಪಡ್ಕೊಳ್ಳುತ್ತೆ. ಏನಕ್ಕಂದರೆ ದ್ಯುತಿ ಸಂಶ್ಲೇಷಣೆಗೆ ಏನೇನು ಬೇಕು ಅಂತಕ್ಕಂತಹದ್ದು. ನೋಡಿ, ಇಲ್ಲಿ ಸೂರ್ಯ ಇದ್ದಾನೆ. ಇಲ್ಲಿ ಈ ಸೂರ್ಯನಿಂದ ಬಂದಂತಹ ಶಕ್ತಿ ಏನಿದೆ ಅಂದರೆ ಬೆಳಕು. ಆ ಬೆಳಕಿನ ಶಕ್ತಿ ಅಂತಕ್ಕಂತಹದ್ದು ಬೇಕು ಗಿಡಕ್ಕೆ. ಏನಕ್ಕೆ ಅಂದರೆ ದ್ಯುತಿ ಸಂಶ್ಲೇಷಣೆಗೆ ಬೇಕಾಗಿರ್ತಕ್ಕಂತಹದ್ದು.
ಇನ್ನು ವಾಯುವಿನಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂತಹದ್ದು ಬೇಕು. ಅಂದರೆ ಈಗ ಪ್ರಾಣಿಗಳೆಲ್ಲ ಉಸಿರಾಡೋಕ್ಕೆ ಏನು ಬೇಕು? ಆಕ್ಸಿಜನ್ ಬೇಕು. ನಾವು ಆಕ್ಸಿಜನನ್ನು ತಗೊಂಡು ಆಮ್ಲಜನಕವನ್ನು ಆಕ್ಸಿಜನನ್ನು ತಗೊಂಡು ಇಂಗಾಲ ಡೈಆಕ್ಸೈಡನ್ನು ನಾವು ವಾತಾವರಣಕ್ಕೆ ಬಿಡ್ತೀವಿ. ಆ ವಾತಾವರಣದಲ್ಲಿರುವಂತಹ ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಅಂತ ನಾವೇನು ಕರಿತೀವಿ, ಆ ಕಾರ್ಬನ್ ಡೈಆಕ್ಸೈಡನ್ನ ತಗೊಂಡು ಈ ಸಸ್ಯಗಳು ಕೂಡ ಆಹಾರವನ್ನು ತಯಾರಿಸ್ತೀವಿ ಅಂತಕ್ಕಂತಹದ್ದು. ಇನ್ನು ಮಣ್ಣಿನಲ್ಲಿರುವ ನೀರು, ಖನಿಜ ಮತ್ತು ಲವಣಾಂಶಗಳು ಅಂತಕ್ಕಂತಹದ್ದು. ಈ ಮಣ್ಣಿನಲ್ಲಿರುವಂತಹ ನೋಡಿಲಿ, ನೀರು, ಖನಿಜ, ಲವಣಾಂಶಗಳು ಇವು ಕೂಡ ಒಂದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾಗಿರ್ತಕ್ಕಂತಹದ್ದು. ಇನ್ನು ಆವಾಗಲೇ ನಿಮ್ಗೆ ಹೇಳಿದೆ, ಸಸ್ಯಗಳು ಉಸಿರಾಟವನ್ನು ಮಾಡುವ ಅಂಗ ಯಾವುದು ಅಂತಂದರೆ ಪತ್ರಹರಿತು ಅಥವಾ ಪತ್ರರಂಧ್ರ ಅಂತಕ್ಕಂತಹದ್ದು. ಇದು ಕೂಡ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಭಾಗವಹಿಸುತ್ತೆ ಅಂತಕ್ಕಂತಹದ್ದು. ಹಾಗಾದರೆ ನಾವು ಸಸ್ಯಗಳು ಆಹಾರವನ್ನು ತಯಾರು ಮಾಡಬೇಕು ಅಂತಂದರೆ ಯಾವುದು ಬೇಕಂತಂದರೆ, ಒಂದು ಸೂರ್ಯನ ಬೆಳಕು ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು, ಪತ್ರಹರಿತಿನ ಸಹಾಯ ಬೇಕು, ಜೊತೆಗೆ ನೀರು, ಖನಿಜ, ಲವಣ ಇಷ್ಟು ಕೂಡ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಪಾಲ್ಗೊಳ್ತವೆ ಅಂತಕ್ಕಂತಹದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡಿ, ಇಲ್ಲಿ ಹೊಂದಿಸಿ ಬರೆಯಿರಿ ಅಂತಕ್ಕಂತಹದ್ದು. ಇಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾಗತಕ್ಕಂತಹ ಪ್ರಮುಖ ವಸ್ತುಗಳಿರ್ತಕ್ಕಂತಹದ್ದು, ಹಾಗೆ ಇಲ್ಲಿ ಯಾವುದರಿಂದ ಅದು ಗಿಡಗಳಿಗೆ ಸಿಗುತ್ತೆ ಅಂತಕ್ಕಂತಹದ್ದು. ಆಯಿತಾ? ಈ ಬೆಳಕಿನ ಶಕ್ತಿ ಅಂತಕ್ಕಂತಹದ್ದು ನಿಮಗೆ ಹೇಳ್ದೆ ಆವಾಗಲೇ ನಾನು ಆ ಕ್ಲಾಸ್ನಲ್ಲಿ, ಅಂದರೆ ಇಂದಿನ ಪ್ರಶ್ನೆಯಲ್ಲಿ. ಬೆಳಕಿನ ಶಕ್ತಿ ಅಂತಕ್ಕಂತಹದ್ದು ಯಾವುದರಿಂದ ಸಿಗುತ್ತೆ ಸಸ್ಯಗಳಿಗೆ? ಸೂರ್ಯನಿಂದ ಸಿಗುತ್ತೆ ಅಂತಕ್ಕಂತಹದ್ದು. ಇನ್ನು ನೀರು, ಖನಿಜ, ಲವಣಾಂಶ ಇದು ಯಾವುದರಿಂದ ಸಿಗುತ್ತೆ ಅಂತಂದರೆ ಈ ಮಣ್ಣಿನಿಂದ. ಇನ್ನು ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂತಹದ್ದು, ಈ ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂತಹದ್ದು ವಾಯುಗೋಳದಲ್ಲಿ ಸಿಗುತ್ತೆ ಅಂತ ಹೇಳಿದೆ. ಇನ್ನು ಪತ್ರಹರಿತು ಅಂತಕ್ಕಂಥದ್ದು ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಥವಾ ಉಸಿರಾಟ ಕ್ರಿಯೆಯಲ್ಲಿ ಪತ್ರಹರಿತು ಇರುತ್ತೆ ಅಥವಾ ಪತ್ರರಂಧ್ರ ಇರುತ್ತೆ ಅಂತ ಹೇಳಿದೆ ನಿಮಗೆ. ಈ ಪತ್ರಹರಿತು ಅಂತಕ್ಕಂಥದ್ದು ಎಲ್ಲಿರುತ್ತೆ ಅಂತಂದರೆ ಅದು ಹಸಿರು ಎಲೆಯಲ್ಲಿ ಇರುತ್ತೆ ಅಂತಕ್ಕಂತಹದ್ದು. ಇದು ನಿಮಗೆ ನೆನಪಲ್ಲಿ ಇಟ್ಕೋಬೇಕು. ನೀವೀಗ ಮತ್ತೊಮ್ಮೆ ನೋಡೋಣ. ಬೆಳಕಿನ ಶಕ್ತಿ ಸೂರ್ಯ, ಅಂದರೆ ಸೂರ್ಯನಿಂದ ಬೆಳಕನ್ನು ಪಡ್ಕೊಳ್ಳುತ್ತೆ ಗಿಡಗಳು ಆಹಾರ ತಯಾರಿಕೆ ಅಂತ. ಇನ್ನು ನೀರು, ಖನಿಜ, ಮಣ್ಣು ಅಂತಕ್ಕಂತಹದ್ದು ಲವಣಾಂಶಗಳು ಮಣ್ಣಿನಿಂದ ಪಡ್ಕೊಳುತ್ತೆ ಅಂತ. ಇನ್ನು ಕಾರ್ಬನ್ ಡೈಆಕ್ಸೈಡನ್ನು ವಾಯುಗೋಳದಲ್ಲಿ ಪಡ್ಕೊಳುತ್ತೆ ಅಂತಕ್ಕಂಥದ್ದು. ಇನ್ನು ಪತ್ರಹರಿತು ಅಂತಕ್ಕಂಥದ್ದು ಹಸಿರು ಎಲೆಯಲ್ಲಿ ಇರುತ್ತೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇದು ಅರ್ಥ ಆಗಿದೆ ಅನ್ಕೋತೀನಿ. ನೋಡಿ, ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಯಾವ ಅನಿಲ ಬಿಡುಗಡೆಯಾಗುತ್ತದೆ ಅಂತಕ್ಕಂತಹದ್ದು. ನಾನು ನಿಮ್ಗೆ ಹೇಳಿದೆ ಆವಾಗಲೇ, ಸಸ್ಯಗಳು ಉಸಿರಾಟ ಕ್ರಿಯೆಗೆ ಆಕ್ಸಿಜನ್ ಅಥವಾ ಆಮ್ಲಜನಕವನ್ನು ಬಳಸ್ಕೊಂಡ್ರೆ ಆಹಾರ ತಯಾರಿಕೆಯಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ಕೊಳ್ತೆ ಅಂತಕ್ಕಂತಹದ್ದು. ಜೊತೆಗೆ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡುತ್ತಲ್ಲ ಸಸ್ಯಗಳು, ಹಸಿರು ಸಸ್ಯಗಳು ಆಹಾರ ತಯಾರಿಕೆ ನಾವೇನಂತ ಕರಿತೀವಿ? ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಲ್ವಾ. ಆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡುವಾಗ ಅದು ವಾತಾವರಣಕ್ಕೆ ಒಂದು ಅನಿಲವನ್ನು ಹೊರ ಕೊಡುತ್ತೆ. ಅದು ಏನಂತಂದರೆ, ಇಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ: ನೈಟ್ರೋಜನ್, ಹೈಡ್ರೋಜನ್, ಆಕ್ಸಿಜನ್, ಆರ್ಗನ್ ಅಂತಕ್ಕಂತಹದ್ದು. ಈ 4 ಆಪ್ಷನಲ್ಲಿ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಯಾವ ಅನಿಲ ಬಿಡುಗಡೆ ಆಗುತ್ತೆ ಅಂತಂದರೆ ಅದು ಆಕ್ಸಿಜನ್ ಅಂತಕ್ಕಂತಹದ್ದು. ಈಗ ನಾವು ಗಿಡಗಳಿಗೆ ಕಾರ್ಬನ್ ಡೈಆಕ್ಸೈಡ್ ನಾವು ಕೊಡ್ತೀವಿ, ಏನು ಉಸಿರಾಟ ಮಾಡಿ. ಆ ಸಸ್ಯಗಳು ನಮಗೆ ಆಕ್ಸಿಜನ್ ಅಥವಾ ಆಮ್ಲಜನಕವನ್ನು ಕೊಡುತ್ತೆ ಅಂತಕ್ಕಂತಹದ್ದು. ಈಗ ನಾವು ಉಸಿರಾಟ ಮಾಡಲಿಕ್ಕೆ ಎಲ್ಲಿಂದ ಪಡ್ಕೊತೀವಿ ಆಕ್ಸಿಜನ್ ಅಥವಾ ಆಮ್ಲಜನಕವನ್ನು? ಈ ದ್ಯುತಿ ಸಂಶ್ಲೇಷಣೆ ಮಾಡ್ತಕ್ಕಂತಹ ಸಸ್ಯಗಳಿಂದ ಪಡ್ಕೊಳ್ತಕ್ಕಂತಹದ್ದು. ನೋಡಿ, ಇಲ್ಲಿ ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆದಾಗ ಸಸ್ಯದ ಆಹಾರ ತಯಾರಿಕೆಯಲ್ಲಿ ಗ್ಲೂಕೋಸ್ ತಯಾರಾಗುತ್ತದೆ ಅಂತಕ್ಕಂತಹದ್ದು ಹಾಗೂ ಆಕ್ಸಿಜನ್ ಬಿಡುಗಡೆ ಆಗುತ್ತದೆ ಅಂತಕ್ಕಂತಹದ್ದು. ಅಂದರೆ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆದಾಗ ಸಸ್ಯದ ಆಹಾರ ತಯಾರಿಕೆಯಲ್ಲಿ ಏನಾಗುತ್ತೆ? ಗ್ಲೂಕೋಸ್ ತಯಾರಾಗುತ್ತೆ. ಜೊತೆಗೆ ಆಕ್ಸಿಜನ್ ಅಂತಕ್ಕಂತಹದ್ದು ವಾತಾವರಣಕ್ಕೆ ಬಿಡುಗಡೆ ಆಗುತ್ತೆ ಅಂತಕ್ಕಂತಹದ್ದು. ಇದು ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿದೆ ಅಲ್ವಾ? ಇನ್ನು ಈ ಕೆಳಗಿನವುಗಳಲ್ಲಿ ಕೀಟಹಾರಿ ಸಸ್ಯಗಳು ಯಾವುವು ಅಂತ ನಿಮ್ಗೆ ಗೊತ್ತಿರಬೇಕು. ಅಂದರೆ ಕೀಟಹಾರಿ ಸಸ್ಯಗಳು ಕೂಡ ಇದೆ ಅಂತಕ್ಕಂತಹದ್ದು. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಯಾವುದಂತಂದರೆ ಡ್ರಾಸಿರಾ, ನೆಪೆಂಥಿಸ್, ಯುಟ್ರಿಕ್ಯುಲೇರಿಯಾ, ಮೇಲಿನ ಎಲ್ಲವೂ ಅಂತಕ್ಕಂತಹದ್ದು.
ಈ ಕೆಳಗಿನವುಗಳಲ್ಲಿ ಕೀಟಹಾರಿ ಸಸ್ಯ ಯಾವುದು ಅಂತಕ್ಕಂತಹದ್ದು. ನಿಮಗೆ ಆ ಕೀಟಹಾರಿ ಸಸ್ಯಗಳು ಗೊತ್ತಿದ್ದರೆ ನೀವು ಈ ಪ್ರಶ್ನೆಗೆ ಆನ್ಸರನ್ನು ಮಾಡಬಹುದು. ಯಾವುದಂತಂದರೆ ಡ್ರಾಸಿರಾ, ನೆಫಂಥಿಸ್, ಯೂಟ್ರಿಕ್ಯುಲೇರಿಯಾ, ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾನೆ ಅವನು. ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದರೆ ಮೇಲಿನ ಎಲ್ಲವೂ ಅಂತಕ್ಕಂತಹದ್ದು. ಇದಕ್ಕೆ ಡ್ರಾಸಿರಿಯಾ ಕೂಡ ಇರುತ್ತೆ, ನೆಫಂಥಿಸ್ ಇರುತ್ತೆ, ಯೂಟ್ರಿಕ್ಯುಲೇರಿಯಾ, ಈ 3 ಸಸ್ಯಗಳು ಕೂಡ ಕೀಟಹಾರಿ ಸಸ್ಯಗಳು ಅಂತಕ್ಕಂತಹದ್ದು. ನೀವು ನೆನಪಲ್ಲಿ ಇಟ್ಕೋಬೇಕು. ಪರೀಕ್ಷೆಯಲ್ಲಿ ಬಂದ ತಕ್ಷಣ ಇದರಲ್ಲಿ ಯಾವುದಾದ್ರು ಒಂದು ಕೊಡ್ಬೋದು ಅಥವಾ 3 ಕೊಡ್ಬೋದು. ಈ ಡ್ರಾಸಿರಾ, ನೆಫಂಥಿಸ್, ಯೂಟ್ರಿಕ್ಯುಲೇರಿಯಾ ಅಂತಕ್ಕಂತಹ ಒಂದು ನೋಡಿದ ತಕ್ಷಣ ನಿಮ್ಮ ಮೈಂಡಿಗೆ ಬಂದ್ಬಿಡ್ಬೇಕು ಕೀಟಹಾರಿ ಸಸ್ಯ ಇದು ಅಂತ. ಓಕೆ, ಇದು ಅರ್ಥ ಆಗಿದೆ ಅಲ್ವಾ? ನೋಡಿ ಇಲ್ಲಿದೆ, ಇಲ್ಲಿ ಚಿತ್ರ ಕಾಣ್ತಿದೆಯಲ್ಲ, ಇದು ಡ್ರಾಸಿರಾ ಅಂತ, ಇದು ಕೀಟಹಾರಿ ಸಸ್ಯ. ಇಲ್ಲಿ ನೋಡಿ, ಇದು ನೆಫಂಥಿಸ್ ಅಂತಕ್ಕಂತಹದ್ದು, ಇದು ಯೂಟ್ರಿಕ್ಯುಲೇರಿಯಾ ಅಂತಕ್ಕಂತಹದ್ದು, ಯಾವುದು ಇರ್ತಕ್ಕಂತಹದ್ದು. ಈ 3 ಕೂಡ ಕೀಟಹಾರಿ ಸಸ್ಯಗಳು. ಯಾವುದು? ಡ್ರಾಸಿರಾ, ನೆಫಂಥಿಸ್, ಯೂಟ್ರಿಕ್ಯುಲೇರಿಯಾ ಅಂತಕ್ಕಂತಹದ್ದು. ನೋಡಿ, ಇವು ಕೂಡ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಯಾವುವು? ಈ ಕೀಟಹಾರಿ ಸಸ್ಯಗಳು. ಈ ಡ್ರಾಸಿರಾ, ನೆಫಂಥಿಸ್, ಯೂಟ್ರಿಕ್ಯುಲೇರಿಯಾ ಇದೆಯಲ್ಲ, ಇವು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳಲು ನೈಟ್ರೋಜನ್ ಬೇಕಕ್ಕೆ. ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಆದರೆ ಆ ಆಹಾರ ತಯಾರು ಮಾಡ್ಕೊಳ್ಳೋಕೆ ಏನು ಬೇಕು ಅಂತಂದರೆ ಇದಕ್ಕೆ ನೈಟ್ರೋಜನ್ ಅಂತಕ್ಕಂತಹ ಅನಿಲ ಬೇಕು. ಹಾಗಾಗಿ ಈ ಅನಿಲ ಕೀಟಗಳಲ್ಲಿ ಇರುತ್ತಲ್ಲ, ಅದರ ಮೂಲಕ ಇದು ನೈಟ್ರೋಜನ್ನನ್ನು ಪಡ್ಕೊಳ್ತಕ್ಕಂತಹದ್ದು. ಅಂದರೆ ಕೀಟಗಳ ಮೂಲಕ ನೈಟ್ರೋಜನ್ ಅನಿಲವನ್ನು ಪಡೆದುಕೊಂಡು ಆಹಾರವನ್ನು ತಯಾರಿಸಿಕೊಳ್ಳಲಿಕ್ಕೆ ಇವು ಕೀಟಗಳನ್ನ ತಿಂತಕ್ಕಂತಹದ್ದು. ಹಾಗಾಗಿ ಇದನ್ನು ನಾವು ಕೀಟಹಾರಿ ಸಸ್ಯಗಳು ಅಂತ ಕರಿತೇವೆ. ಇದಿಷ್ಟು ಕೂಡ ನಿಮ್ಮ ಪರಿಸರ ವಿಜ್ಞಾನದಲ್ಲಿ ಬರ್ತಕ್ಕಂತಹ ಮೊದಲ ಪಾಠದ ಪ್ರಮುಖ ಪ್ರಶ್ನೆಗಳು, ಹಾಗೆ ಅದಕ್ಕೆ ಸಂಬಂಧಿಸಿದಂತಹ ಉತ್ತರಗಳು. ಇನ್ನು ಮುಂದುವರಿದ ಭಾಗವನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಇದಿಷ್ಟು ಕೂಡ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೋತೀನಿ. ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಈ ವಿಡಿಯೋವನ್ನು ಪದೇ ಪದೇ ನೋಡಿ, 1 ಸಲ 2 ಸಲ 3 ಸಲ ನೋಡಿ, ಆವಾಗ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಮಕ್ಕಳೇ, ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್, ಟೇಕ್ ಕೇರ್.